ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಇಂದು ಆರಂಭ ಆಗಿತ್ತು. ಆದರೆ ಏನಾಯಿತು ಅಂದರೆ 1822 ಅಂಚೆ ಮತಗಳು ಚಲನೆ ಆಗಿದ್ದು 2023ರಲ್ಲಿ. ಅದರಲ್ಲಿ 2279 ಅಂಚೆ ಮತಗಳು ತಿರಸ್ಕೃತ ಆಗಿತ್ತು. ಆಮೇಲೆ ತಿರಸ್ಕೃತ ಅಂತಿಮವಾಗಿ 201 ಅಂಚೆ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡರು ಗೆದ್ದಿದ್ದರು ಬಿ ಜೆ ಪಿ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ವಿರುದ್ಧ. ಈ ಫಲಿತಾಂಶವನ್ನು ಪ್ರಶ್ನಿಸಿ ಅಂದರೆ ಇಲ್ಲಿ ಅಂಚೆ ಮತಗಳ ಎಣಿಕೆ ಸರಿಯಾಗಿಲ್ಲ, ಲೋಪದೋಷಿ ಅಂತ ಹೇಳಿಬಿಟ್ಟು ಆರೋಪಿಸಿ ಬಿ ಜೆ ಪಿ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟು ವಸ್ತು ಅಂತೈತೆ, ಮರುಮತ ಎಣಿಕೆ ಆಗಬೇಕು ಮೇ 2 ಮೇ 2 8 ಗಂಟೆಗೆ ಆರಂಭವಾಗಾಯಿತು. ಸ್ವಲ್ಪ ತಡವಾಗಾಯಿತು, ಯಾಕೆಂದರೆ ಬ್ಯಾಲೆಟ್ ಬಾಕ್ಸ್ ಮುಂಚೆ ಓಪನ್ ಮಾಡಿದಂಥ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಎಲ್ಲ ಅಭ್ಯರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಆಮೇಲೆ ಅಂತಿಮವಾಗಿ 289 ಅಂಚೆ ಮತಗಳು ತಿರಸ್ಕೃತ ಆಗಿದ್ವಲ್ಲ, ಅದರಲ್ಲಿ 9 ಅಂಚೆ ಮತಗಳು ನಾಪತ್ತೆಯಾಗಿದ್ದವು. ಅದನ್ನ ಕೊನೆಗೂ ಅಧಿಕಾರಿಗಳು ಗಾಬರಿಯಾಗಿ ಎಲ್ಲ ಕಡೆ ಹುಡುಕಿ ಕೊನೆಗೂ ಪತ್ತೆ ಹಚ್ಚಿಬಿಟ್ಟಿದ್ದಾರೆ. 9 ಅಂಚೆ ಮತಗಳು ಸಿಕ್ಕಿದ್ದಾವೆ ಈಗ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಬೋದು, ಕಾಂಗ್ರೆಸ್ ಶಾಸಕ ಅಲ್ಲ, ಅವರು ವಿಜಯೋತ್ಸವ ನಾವೇ ಗೆದ್ದೀವಿ ಅಂತ. ಆದರೆ ಸುಳ್ಳು ಬರೀ ಹೂವಪ್ಪ ಹೇಳ್ತಾರೆ. ಅವನು ಗೆದ್ದಿಲ್ಲ. ಸಾರ್ವಜನಿಕರು ಗಾಬರಿ ಆಗಬೇಡಿ, ಅವ್ರು ಗೆದ್ದಿಲ್ಲ, ಅವರು ಗೊಂದಲಕ್ಕೊಳಗಾಗಬೇಡಿ, ಅವ್ರು ಗೆದ್ದಿಲ್ಲ. ಚುನಾವಣಾ ಆಯೋಗ ಅಂತಿಮ ಘೋಷಣೆ ಆಗೋವರೆಗೂ ಅದು ಸಾಧ್ಯ ಇಲ್ಲ. ಫಲಿತಾಂಶನ ಇನ್ನು 9 ಅಂಚೆ ಮತಗಳು ಅಂತ ಅದಕ್ಕೂ ಗೊಂದಲ ಇರುತ್ತೆ, ಗಾಬರಿ ಗುಡ್ಸೋಕೆ ಮಾಡ್ತಾರೆ. ಅಂತಿಮ ಗೆದ್ದಿಲ್ಲ. ಮೇಲ್ನೋಟಕ್ಕೆ ಈ ಒಂದು ಮರುಮತ ಎಣಿಕೆಯಲ್ಲಿ ಲೋಪದೋಷ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮಾಡ್ತಾರೆ, ಆಡಳಿತ ಪಕ್ಷ ಅಲ್ವಾ. ಹಾಗಾಗಿ ಅವ್ರು ಗೆದ್ದಿಲ್ಲ, ಟಿ.ಡಿ. ರಾಜೇಗೌಡರು ಗೆದ್ದಿಲ್ಲ. ಅದು ಗೆದ್ದಿದ್ದು ಅಕ್ರಮವಾಗಿ ಗೆದ್ದಿರ್ಬೋದು ಅಷ್ಟೇ, ಅವ್ರು ಗೆದ್ದಿಲ್ಲ. ಆ್ಯಕ್ಚುಲಿ ಡಿ.ಎನ್. ಜೀವರಾಜ್ ಅವರು ಗೆದ್ದಿದ್ದರೂ ಅವರಿಗೆ ಆಡಳಿತ ಪಕ್ಷ ಸಪೋರ್ಟ್ ಇಲ್ಲ, ಆಡಳಿತ ಪಕ್ಷ BJP ಇಲ್ಲ, ಕಾಂಗ್ರೆಸ್. ಹಾಗಾಗಿ ಅವ್ರಿಗೆ ಕಷ್ಟ ಇದೆ. ಮೇಲ್ನೋಟಕ್ಕೆ ಅನ್ಯಾಯ ಆಗಿದೆ ಅಂತ ಕಂಡುಬಂದು ಒಂದು ಪಕ್ಷ ಅಧಿಕಾರ ವಿರೋಧ ಪಕ್ಷ BJPಗಿಲ್ಲ. ಅಲ್ಲಿ ಒಬ್ಬರಂತ ಹೇಳಿದ್ರು ಅದು ಸುಪ್ರೀಂ ಕೋರ್ಟ್ ಮೇಲೆ ಹೋಗೋದಷ್ಟೇ ಒಂದು ಬಾಕಿ. ಈಗ ಏನೋ ಲೋಪದೋಷ ಇದ್ದೇ ಇರೋದು ಸುಪ್ರೀಂ ಕೋರ್ಟ್ ಹೋಗ್ಬೇಕು. 9 ಅಂಚೆ ಮತಗಳು ಎಲ್ಲೋದು, ಯಾಕೆ ಇಷ್ಟು ಮಾಡಿದ್ವಿ ಅಂತ ಬ್ಲಾಡ್ ಬಸ್ ಓಪನ್ ಮಾಡಿದ್ದು ಬೆಳಗ್ಗೆ ಅಂತ ಪ್ರಶ್ನಿಸ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕೀಗ. ಇದು ಏನು ಬೇಕಾದ್ರೂ ಮಾಡ್ಬೋದು ಅಂತನಾ. ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಇದನ್ನ ಇತ್ಯರ್ಥ ಮಾಡ್ಕೋಬೇಕು, ಮರುಮತ ಎಣಿಕೆ ಕಡೆ. ಇಲ್ಲಿ ಈಗ ಅವತ್ತೇನೋ ಘೋಷಣೆ ಮಾಡಿದ್ರು ಅದು ಸಾಧ್ಯ ಇಲ್ಲ. ನಂಬಿಕೆಗೆ ಆಹಾರವಾಗಿಲ್ಲ ಇದು ಮರುಮತ ಎಣಿಕೆ ಕಾರ್ಯ. ನನಗಂತೂ ಇದು ಇಷ್ಟ ಆಗಲಿಲ್ಲ. ಸರಿಯಾಗಿ ನೋಡಬೇಕು ಸಾರ್ವಜನಿಕರು.